ಸಿಗ್ನಲ್ ಯಾಕೆ ಕೊಡ್ತಾ ಇದೆ ಪಾರ್ಟಿ ಹೈಕಮಾಂಡ್? ಈಗ ನೋಡಿ, ಈಗ ಒಂದು ಅವರಲ್ಲಿ ಪ್ರವಾಸ ಮಾಡ್ತಿದ್ದಾರೆ, ಅದೊಂದು ಅವ್ರಿಗೆ ಜಾಗ ಚೇಂಜ್ ಮಾಡೋ ಒಂದು ಜಾಗ ಅದು. ಆ ಏರ್ಪೋರ್ಟ್ ಅಲ್ಲಿ ಒಂದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ ಸೌಜನ್ಯಕ್ಕೆ, ವಿಶ್ವಾಸಕ್ಕೆ ಒಂದು ನಿಮಿಷ ಮಾತಾಡಿದ್ದಾರೆ ಹೊರತು ಅದೇನೋ ಒಂದು ಸಭೆ ಸಮಾರಂಭ ಅಲ್ಲ. ಇಬ್ರದ್ದು ಕೈ ಎತ್ತಿ ಇಬ್ರು ತೋರಿಸಲಿಕ್ಕೆ ಅಥವಾ ಅಗತ್ಯ ಇದೆ. ಸಬ್ಜೆಕ್ಟ್ ಯಾಕಂದ್ರೆ ನೋಡಿ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸರ್ಕಾರದ ಮುಖ್ಯಸ್ಥರು, ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ಹತ್ರ ಮಾತಾಡ್ತಾರೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು, ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ಹತ್ರ ಮಾತಾಡ್ತಾರೆ. ಒಂದೊಂದು ನಿಮಿಷ ಮಾತಾಡಿದ್ದಾರೆ. ಇದರೊಳಗೆ ವಿಶೇಷ ಅರ್ಥಗಳನ್ನ ಕಲ್ಪಿಸ್ತಾ ಇರೋದು ನನಗೆ ಮಾತುಕತೆ ನಿಮ್ಮ ಪಕ್ಷದವರು ಮಾಡ್ತಿರೋ ಸಂದರ್ಭದಲ್ಲಿ ಹಿಂಗ್ ಪ್ರತ್ಯೇಕ ಮಾತುಕತೆ ನಡೆಸೋದು ಸಂದರ್ಭ, ಸಮಯ ಯಾವುದು? ಸಿದ್ದರಾಮಯ್ಯನವರು ಬಂದ್ರು ಹೋದ್ರು ಅಂತ ಹೇಳಿದ ಮೇಲೂ ಕೂಡ ಹಿಂಗ್ ಬಂದು ಗುಟ್ಟು ಮಾತನಾಡಿದ್ದು ಸಮಯ ಸಂದರ್ಭ, ಬೇರೆ ಬೇರೆ ಕಲ್ಪನೆಗಳು ಅವ್ರು ಮಾಡ್ತಾ ಇರಲಿ. ಇನ್ನೊಂದು ಸ್ಪಷ್ಟವಾಗಿ ಏನಂದ್ರೆ, ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಇಲ್ಲಿ ಆದಿ ಬೀದಿಲಾಗ್ಲಿ ಅದು ಮಾಧ್ಯಮದಲ್ಲಾಗ್ಲಿ ಕೆಲವರು ಯಾರೋ ಒಬ್ರು ಇಬ್ರು ಶಾಸಕರಿಂದ ಆಗೋದಿಲ್ಲ. ಮುಖ್ಯಮಂತ್ರಿ ಇವರು ಅಂತ ಹೇಳಿ ಶಾಸಕಾಂಗ ಪಕ್ಷ ತೀರ್ಮಾನ ಮಾಡಿ ಹೈಕಮಾಂಡ್ ಮುದ್ರೆ ಒತ್ತದ ಮೇಲೆ ಅದರ್ಥ ನಾವು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೀವಿ, ನಾವು ಪ್ರಮಾಣ ಮಾಡಿದ್ವಿ ಜನಗಳಿಗೆ. ಕೇಳಿ ಜನಗಳಿಗೆ ನಾವು ಕೇಳಿ ಎಲ್ಲಾ ಕಡೆನೂ ಅದೇನೆ. ಯಾಕಂದ್ರೆ ಜನತೆಗೆ ನಾವು ಏನು ವಾಗ್ದಾನ ಕೊಟ್ಟಿದ್ದೀವಿ ಅದನ್ನ ನಿಭಾಯಿಸಿದ್ದೀವಿ. ಅದು ಅವರು ಹೇಳ್ತಾರೆ, ಇವರು ಹೇಳ್ತಾರೆ. ಕೆಪಿಸಿಸಿ ಅಧ್ಯಕ್ಷರಲ್ವಾ? ನೋಡಿ, ಅದಕ್ಕೆ ವಿಶೇಷ ಒಂದ್ ನಿಮಿಷ ಈಗ ಒಂದ್ ನಿಮಿಷ ರಾಜಗೌಡ, ಒಂದ್ ನಿಮಿಷ. ಯಾಕಂದ್ರೆ ಮತ್ತೆ ಚರ್ಚೆ ಬರೋದಾದ್ರೆ ಮುಖ್ಯಮಂತ್ರಿ ಚರ್ಚೆ ಏನಾದ್ರು ಅಕಸ್ಮಾತ್ ಬಂದ್ರೆ ಶಾಸಕಾಂಗ ಪಕ್ಷ ಸಭೆ ಇದೆ, ಹೈಕಮಾಂಡ್ ಇದೆ, ಅದನ್ನು ಇಬ್ರು ಆಲ್ರೆಡಿ ಹೇಳಿದೆ, ಮಾಧ್ಯಮಕ್ಕೂ ಹೇಳಿದ್ದಾರೆ. ಇದು ರಾಹುಲ್ ಗಾಂಧಿ ಅವರು ಫೈನಲ್ ಆಗಿ ತೀರ್ಮಾನ ಮಾಡ್ತಾರೆ, ಯಾರಿಗೆ ಒಬ್ರಿಗೆ ಅವಕಾಶ ಸಿಗುತ್ತೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅರ್ಹತೆ ಇಲ್ವಾ ನೀವು ಕೇಳಿ, ಇದೆ. ಕೆಲಸಕ್ಕೆ ಮಾಡಿಲ್ವಾ? ಮಾಡಿದ್ದಾರೆ. ಒಂದು ನಿಮಿಷ. ಅದಕ್ಕಾಗಿ ನಾವು ವಿಶೇಷ ಅರ್ಥಗಳನ್ನ ಕಲ್ಪಿಸಿ ಚರ್ಚೆ ಮಾಡ್ತಿದೀವಿ ಹೊರತು ಈಗ ತಕ್ಷಣಕ್ಕೆ ಆ ಚರ್ಚೆ ಹೈಕಮಾಂಡ್ ಅಲ್ಲಿ ರಾಹುಲ್ ಗಾಂಧಿ ಇರ್ತವೆ ಇಲ್ಲ. ಹೈಕಮಾಂಡ್ ಯಾಕೆ ಕೊಡ್ಬೇಕು ಗೊತ್ತಾ ಗೌಡ್ರು? ಏನಾಗಿದೆ ಅಂದ್ರೆ ಖರ್ಗೆ ಅವರು ವೋಟ್ ಹಾಕಿ ಸುಭದ್ರ ಸರ್ಕಾರ ಪಾಟೀಲ್ ಇದೆಯೋ ಇಲ್ವೋ ಜನತೆಗೆ ಯಾವ ಕನ್ಫ್ಯೂಷನ್ ಇಲ್ಲ. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರೆ, ಭರವಸೆ ಇದೆ. ನಟರಾಜ್ ಗೌಡ್ರೆ, ನನಗೆ ಗೊತ್ತಿಲ್ಲ, ನೀವು ಕಾರಲ್ಲಿ ಓಡಾಡೋ ಮಂದಿ ಬಸ್ ಅಲ್ಲಿಂದ ಹಿಡಿದು ಮೆಟ್ರೋ ಚಾಯ್ ಅಂಗಡಿಯಲ್ಲಿ ಚರ್ಚೆ ಆಗ್ತಿರೋದು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಮಾಧ್ಯಮ, ಸೋಷಿಯಲ್ ಮೀಡಿಯಾ ಜನ ಏನ್ ಬಯಸಿದ್ದಾರೆ, ಮಿನಿಸ್ಟರ್ ಆಗೋರು ಇರ್ಬೋದು, ಜನ ಏನ್ ಮಾತನಾಡ್ತಿದ್ದಾರೆ ಅವಾಗ ಗೊತ್ತಾಗುತ್ತೆ. ಜನರ ಪಲ್ಸ್ ನಮ್ಗೆ ಗೊತ್ತಿದೆ, ನಾವು ಜನಸಾಮಾನ್ಯರ ಜೊತೆ ಇರ್ತೀವಿ. ಚರ್ಚೆ ಇಲ್ಲ ಮತ್ತೆ ಹೆಂಗೆ ಏನ್ ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅದರ ಅವಶ್ಯಕತೆ ಇಲ್ಲ, ಖಂಡಿತ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಏನಂದ್ರೆ ಎಲ್ಲಾ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ, ಎಲ್ಲಾ ಭರವಸೆಗಳು ಈಡೇರಿಸ್ತಾ ಇದ್ದಾರೆ. ಇದು ಒಳ್ಳೆಯ ಸರ್ಕಾರ. ಯಾಕಂದ್ರೆ ನಿಮ್ಮ ಎಐಸಿಸಿ ಅಧ್ಯಕ್ಷರಾದಂತಹ ಖರ್ಗೆ ಅವರು 10 ಸಾರಿ ಹೇಳಿದ್ರು, ಈ ಅಧಿಕಾರ ಬದಲಾವಣೆ ಹಸ್ತಾಂತರದ ಬಗ್ಗೆ ಯಾರು ಮಾತಾಡಬೇಡಿ, ಹೈಕಮಾಂಡ್ ಇದೆ, ನಾಯಕರಿದ್ದೇವೆ, ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಆಯ್ತಾ? 6 ತಿಂಗಳಾದ್ಮೇಲೆ ಖರ್ಗೆ ಅವರು ಹೇಳ್ತಾರೆ, ಇದು ಸ್ಥಳೀಯ ಸಮಸ್ಯೆ, ನೀವೇ ಬಗೆಹರಿಸ್ಕೊಳ್ಳಿ ಅಂದ್ರೆ ಪಕ್ಷಕ್ಕೂ ಸ್ಪಷ್ಟತೆ ಇಲ್ಲ, ಜನಕ್ಕೂ ಸ್ಪಷ್ಟತೆ ಇಲ್ಲ. ನೋಡಿ, ಸ್ಪಷ್ಟತೆ ಏನ್ ಗೊತ್ತಾ, ಅದು ತೀರ್ಮಾನ ಹೈಕಮಾಂಡ್ ಬಿಹೇವ್ ಮಾಡೋ ರೀತಿನ ಕೇಳಿ. ಒಂದು ಪಕ್ಷದ ನಾಯಕತ್ವ ಖರ್ಗೆ ಸಾಹೇಬರು ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಡಪ್ಪ ಆಲ್ರೆಡಿ ತೀರ್ಮಾನ ಆಗೋಗಿದೆ, ಮುಗಿದಿದೆ. ಇನ್ನೂ ಏನಾದ್ರು ನಿಮ್ ಚರ್ಚೆಗಳಿದ್ರೆ, ಯಾರೋ ಶಾಸಕರು ಹೇಳಿದ್ರು, ಯಾರೋ ಮಾಧ್ಯಮದಲ್ಲಿ ಬಂತು, ಇನ್ನೊಬ್ರು ಹೇಳಿದ್ರು, ವಿರೋಧ ಪಕ್ಷದವರು ಹೇಳಿದ್ರು, ಅದಕ್ಕೋಸ್ಕರ ಅದ್ರ ಬಗ್ಗೆ ಚರ್ಚೆ ಮಾಡಂಗಿಲ್ಲ. ಅದನ್ನ ಗೊಂದಲನ ನೀವೇ ಪರಿಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಹೊರತು ಅವ್ರು ಇಬ್ರು ಹೇಳಿದ್ರು. ಮತ್ತೆ ಬೇರೆ ಮಾನ್ಯ ಉಪಮುಖ್ಯಮಂತ್ರಿ, ಮಾನ್ಯ ಮುಖ್ಯಮಂತ್ರಿ ಇಬ್ರು ಒಟ್ಟಿಗೆ ಹೇಳಿದ್ರು. ನೋಡಿ, ಇದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಏನಾದ್ರು ಇದ್ರೆ ಬದಲಾವಣೆ ಇದ್ರೆ. ಅಲ್ಲಿವರೆಗೂ ಈ ವಿಷಯ ಚರ್ಚೆಗೆ ಅವಕಾಶ ಇಲ್ಲ. ಪಕ್ಷದ ನಿಷ್ಠಾವಂತ ವಕ್ತಾರರು, ಹಂಗಾಗಿ ಸಮರ್ಥನೆ ಮಾಧ್ಯಮ, ರಾಜಕೀಯ ವಿಶ್ಲೇಷಕರು ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕೂತಿಲ್ಲ, ಕಿವಿಗಳಿಗೆ ಹತ್ತಿ ಇಟ್ಕೊಂಡು ಕೂತಿಲ್ಲ. ಗೆಸ್ ಮಾಡೋದು ಮನ್ಸಿಂದ, ಮೈಂಡ್ ಇಂದ ಸರ್. ಬಟ್ ಕಣ್ಣು ಕಿವಿ ಚುರುಕಿದೆಯಲ್ಲ. ರಾಜಗೌಡ ಉತ್ತರ ಕೊಡ್ಲಿ, ಅದಾದ್ಮೇಲೆ ಉತ್ತರ ಕೊಡ್ಲಿ. ಇಲ್ಲ ರಾಜಗೌಡ್ರೆ, ಮುಗಿದೋಯ್ತು, ಪಾರ್ಟಿಯಿಂದ ಮಾತನಾಡಬಾರದು ಅಂತ ಹೇಳಿದ್ರು, ಯಾರು ಮಾತನಾಡ
ಮಾತನಾಡ್ತಿಲ್ಲ ಅಂತ ಪಾಪ ನಟರಾಜ್ ಗೌಡ್ರು ಹೇಳ್ತಿದ್ದಾರೆ. ಬಸವರಾಜ್ ಶಿವಗಂಗಾ ಅವರು ಹೇಳಿದ್ದಾರೆ 2 ದಿನ ಟೈಮ್ ಕೊಡಿ, ಎಷ್ಟು 2 ದಿನ, ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ಬಂದು 16ನೇ ತಾರೀಕು ನಾನು ಮಾತನಾಡ್ತೀನಿ. ಬದಲಾವಣೆಯ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದೇ ಇದೆ. ಇದನ್ನ ನಾವ್ ಹೆಂಗ್ ಅರ್ಥ ಮಾಡ್ಕೊಳ್ಬೇಕು? ಎಲ್ಲ ಮುಗಿದೋಯ್ತಾ? ಮುಖ್ಯಮಂತ್ರಿ ವೈಯಕ್ತಿಕ ಅಲ್ಲ ಸರ್, ಮುಗಿದೋಗಿಲ್ಲ ಎಲ್ಲ. ರಾಜುಗೌಡ್ರು ಉತ್ತರ ಕೊಡ್ಲಿ. ಈಗ ನಮ್ ನಟರಾಜ್ ಗೌಡ್ರು ಒಂದು ವಿಚಾರ ಹೇಳಿದ್ರು. ರಾಹುಲ್ ಗಾಂಧಿ ಅವರು ಸರ್ಕಾರದ ವಿಚಾರನ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ರು, ಕೆಪಿಸಿಸಿ ವಿಚಾರನ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮಾತಾಡಿದ್ರು. ಒಂದ್ ನಿಮಿಷ, ಈಗ ನಾನು ಮಾತಾಡ್ಬೋದಾ ಇಲ್ಲ ನೀವೇ ಮಾತಾಡ್ತೀರಾ? ಜೆಡಿಎಸ್ ಪಕ್ಷದ ವಾಯ್ಸ್ ಕೂಡ ಬೇಕು ಆಚೆ. ಅವ್ರು ಮಾತಾಡ್ಲಿ ಸರ್, ಜೆಡಿಎಸ್ ಪಕ್ಷದ ವಕ್ತಾರ ಅಲ್ಲ. ಜೆಡಿಎಸ್ ಪಕ್ಷದ ವಕ್ತಾರ ಅನ್ನೋದಕ್ಕಿಂತ ಈ ರಾಜ್ಯದ ವೋಟರ್ ನಾನು. ನನಗೆ ಒಂದು ಅಧಿಕಾರ ಇದೆ ವೋಟರು ಕೇಳಲಿಕ್ಕೆ. ಅವ್ರು ಹೇಳ್ತಾರೆ ಯಾವ ಪಕ್ಷದ ವಿಚಾರ ಸಿದ್ದರಾಮಯ್ಯವರು ಗೊತ್ತಾಗಬಾರದು ಅನ್ನೋದನ್ನ ಒಂದು ಸ್ಪಷ್ಟಪಡಿಸ್ತಾರೆ. ಯಾವ ಸರ್ಕಾರದ್ದು ವಿಚಾರಗಳು ಡಿ ಕೆ ಶಿವಕುಮಾರ್ ಗೊತ್ತಾಗ್ದಂಗೆ ಮುಚ್ಚಿಟ್ಟು ಸಿದ್ದರಾಮಯ್ಯವ್ರ ಹತ್ರ ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅನ್ನೋದನ್ನ ವಿಚಾರನ ಅವರು ಸ್ಪಷ್ಟಪಡಿಸ್ಲಿ. ಯಾಕೆಂದ್ರೆ ಇಬ್ರು ಒಂದೇ ಪಕ್ಷದ ಜೋಡೆತ್ತುಗಳು. ಒಬ್ರು ಮುಖ್ಯಮಂತ್ರಿ, ಇನ್ನೊಬ್ರು ಉಪಮುಖ್ಯಮಂತ್ರಿ. ಸರ್ಕಾರದ ಯಾವುದೋ ಒಂದು ವಿಚಾರ ನಮ್ಮ ವಕ್ತಾರರು ಅಧಿಕೃತವಾಗಿ ಹೇಳ್ತಾ ಇರೋದು, ಸರ್ಕಾರದ ಯಾವುದೋ ಒಂದು ವಿಚಾರ ಅಲ್ಲ ರೀ, ಮುಖ್ಯಸ್ಥರಾಗಿ ಮಾತಾಡಿದ್ದಾರೆ ನಾನು. ಯಾವುದೋ ವಿಚಾರ ಹೌದು, ಸರ್ಕಾರದ ಮುಖ್ಯಸ್ಥರು ಅಲ್ಲ. ಈಗ ಡಿ ಕೆ ಶಿವಕುಮಾರ್ ಗೊತ್ತಾಗ್ದಂಗೆ ಸರ್ಕಾರದ ಯಾವ ವಿಚಾರ ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿದ್ರು ರಾಹುಲ್ ಗಾಂಧಿ ಅವರು ಸ್ಪಷ್ಟಪಡಿಸ್ಲಿ. ಆಮೇಲೆ ಎರಡನೇದು ನಿಮ್ ಪಕ್ಷದ ಆಂತರಿಕ ವಿಚಾರ. ಪಕ್ಷದ ಆಂತರಿಕ ವಿಚಾರನ ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ ಅಲ್ಲಿ ಇದ್ದಾಗೆ ಅವ್ರಿಗೆ ಗೊತ್ತಿಲ್ದಂಗೆ ಇವ್ರ ಹತ್ರ ಏನ್ ಮಾತಾಡಿದ್ರು ಅನ್ನೋದ ಸ್ಪಷ್ಟಪಡಿಸ್ಲಿ. ಸರ್ ಪಡಿಸಲ್ಲ ಹಂಗಾರೆ ನೀವು ಡೆಮೋಕ್ರಸಿ ಬಗ್ಗೆ ಮಾತಾಡೋ ಅರ್ಹತೆನೇ ಇಲ್ಲ. ಅರ್ಹತೆನೇ ಇಲ್ಲ. ಜೆಡಿಎಸ್ ಅರ್ಹತೆನೇ ಇಲ್ಲ ನೋಡಿ ಸ್ವಾಮಿ, ನಮ್ಮನ್ನ ಮಾತಾಡಕ್ ಬಿಡಲ್ಲ ಅನ್ನೋದು ನನಗೆ ಸ್ಪಷ್ಟತೆ ಇದೆ. ಇವ್ರಿಗೆ ಹೇಳ್ತೀನಿ ಕೇಳಿ, ಉದ್ದೇಶ ವೈಪರ್ಸ್ಕೊತಾರೆ. ಹಂಗಾಗಿ ಏನಾಗ್ತಾ ಇದೆ, ಉತ್ತರ ಕೊಡಕ್ ಆಗ್ತಾ ಇಲ್ಲ. ಏನಾಗ್ತಾ ಇದೆ ಚರ್ಚೆ ಮಾಡೋದು ಬಟ್ಟೆ ಮಾತಾಡಕ್ ಬಿಟ್ರೆ ನಾವು ದಯವಿಟ್ಟು ಏನ್ ಗೊತ್ತಾ, ಡೆಮೋಕ್ರಸಿ ಬಗ್ಗೆ ಮಾತಾಡೋ ಕಾಂಗ್ರೆಸ್ ಪಕ್ಷದ ವಕ್ತಾರರು ನಮ್ಮ ಧ್ವನಿನ ಅಡಗಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ ಹಿಂಗ್ ಮಾಡ್ಬಿಟ್ರೆ ನಾವ್ ಈ ದೇಶದ ಡೆಮೋಕ್ರಸಿಲಿ ಹೇಗ್ ಬದುಕಬೇಕು? ಕಾಂಗ್ರೆಸ್ ಅವ್ರು ನನ್ನ ಮಾತಾಡ್ಲಿಕ್ಕೂ ಬಿಡ್ತಾ ಇಲ್ಲ. ಇನ್ನೇನಾದ್ರು ನಾವ್ ಆಚೆ ಬಂದ್ರೆ ಬಿಡ್ತಾರ? ಬಳ್ಳಾರಿ ಹೊಡೆದಂಗ್ ಹೊಡೆದು ನಾಳೆ ಬೆಳಗ್ಗೆ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಅಂತ ಅಲ್ಲ. ಅವ್ರು ಹೇಳ್ತಾರೆ ಬೆಂಕಿ ಇಟ್ಬಿಡ್ತೀವಿ ಅಂತ. ಗಂಡೇನ್ ಬರಲ್ಲ, ಬೆಂಕಿ ಇರ್ತಾರೆ. ಅಲ್ಲ ಬೆಂಕಿ ಅಲ್ಲ, ಪಾಪ ಅವ್ರನ್ನೇ ಕೇಳ್ಕೊಳ್ತೀವಿ. ಇಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಕಾರ್ಸ್ ಪುಡಿ ಹಾಕಿದ್ರೆ ಅದಕ್ಕೂ ಬೆಂಕಿ ಇಡ್ತೀರಲ್ರಿ. ಈಗ ಸ್ಮಿತಾ ಅವರೇ ಪಾಯಿಂಟ್ ಬಂದ್ಬಿಡೋಣ. ಈ ಪರಿಸ್ಥಿತಿ ಇದ್ದಾಗ ಆಮೇಲೆ ಇನ್ನೂ ಒಂದು ವಿಚಾರ ರಾಜ್ಯದಾದ್ಯಂತ ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಅನ್ನೋದು ಇವರು ಸ್ಪಷ್ಟಪಡಿಸಬೇಕು. ಕೆಪಿಸಿಸಿ ಅಧ್ಯಕ್ಷ ಮಾಡಿದಾಗ ಇದೇ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಜನಾಂಗದ ಹತ್ರ ಹೋದ್ರು. ಒಕ್ಕಲಿಗ ಜನಾಂಗದ ಹತ್ರ ಹೋಗಿ ನನಗೆ ಪೆನ್ನು ಪೇಪರ್ ಕೊಡಿ, ದಯವಿಟ್ಟು ಈ ಬಾರಿ ಒಂದು ಅವಕಾಶ ಮಾಡಿಕೊಡಿ,